ಕನ್ನಡ ವಿಚಾರ ಸಂಬಂಧಪಟ್ಟಂಗೆ ಏನು ಕಮಲ್ ಹಾಸನ್ ಅವರು ಏನಂತಾರೆ ತಮಿಳು ತಾಯಿ ಭಾಷೆ ಕನ್ನಡ ಏನಿದೆಯಲ್ಲ ಅದರ ಮಗು ಅನ್ನೋದ್ರಲ್ಲಿ ಮಾತಾಡ್ತಾರೆ. ಈ ರಾಜ್ಯದಲ್ಲಿ ಹುಟ್ಟಿ ತಮಿಳುನಾಡಿಗೆ ಹೋಗಿಬಿಟ್ಟು ಕನ್ನಡ ತಮಿಳಿಂದ ಹುಟ್ಟಿದ್ದು ಅನ್ನೋದನ್ನು ನಾನು ಖಂಡಿಸ್ತಾ ಇದ್ದೇನೆ. ಅದು ಕೂಡ ಒಂದು ಜನಪ್ರಿಯವಾದ ವ್ಯಕ್ತಿ, ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿ ತನ್ನ ಹುಟ್ಟೂರನ್ನು ಮರೆತು, ತನ್ನ ಹುಟ್ಟು ಭಾಷೆಯನ್ನು ಮರೆತು ಈ ರೀತಿ ಒಂದು ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡೋದು ಭಾಳ ಅವರು ಸಾರ್ವಜನಿಕರಿಗೆ ವಿಷಾದ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಈ ಸಂಬಂಧಪಟ್ಟಂಗೆ ನಟ ಶಿವರಾಜ್ಕುಮಾರ್ ಮತ್ತು ರಮ್ಯಾ ಈ ಥರದ ವ್ಯಕ್ತಿಗಳು ಕಮಲ್ ಹಾಸನ್ ವಿಚಾರ ಸಂಬಂಧಪಟ್ಟ ಸಪೋರ್ಟ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತಾರೆ? ಅದವರ ವೈಯಕ್ತಿಕ ಸಂಬಂಧ ಇರ್ಬೋದು, ಅದರಿಂದ ಮಾಡ್ತಾ ಇದ್ದಾರೆ. ನಾನೊಬ್ಬ ಇಂಡಿಪೆಂಡೆಂಟ್ ಪರ್ಸನ್ ಆಗಿ ಹೇಳ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಹುಟ್ಟಿದಂಥ ವ್ಯಕ್ತಿ ಪರ ರಾಜ್ಯಕ್ಕೆ ಹೋಗಿ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ದೊಡ್ಡ ಸ್ಥಿತಿ ಪಡೆದಿರ್ಬೋದು, ಆದರೆ ತನ್ನ ಮಾತೃಭಾಷೆಯನ್ನು ಮರೆತು ಬಿಟ್ಟು ಮಾತೃಭಾಷೆಯನ್ನು ಇನ್ನೊಂದು ಭಾಷೆಗೆ ಇಂದ ಹುಟ್ಟಿದ್ದಂತ ಹೇಳೋದು ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅವರು ವಿಷಾದ ಎಕ್ಸ್ಪ್ರೆಸ್ ಮಾಡಲೇಬೇಕು. ಕನ್ನಡ ವಿಚಾರ ಸಂಬಂಧಪಟ್ಟಂಗೆ ಏನು ಕಮಲ್ ಹಾಸನ್ ಅವರು ಏನಂತಾರೆ ತಮಿಳು ತಾಯಿ ಭಾಷೆ ಕನ್ನಡ ಏನಿದೆಯಲ್ಲ ಅದರ ಮಗು ಅನ್ನೋದ್ರಲ್ಲಿ ಮಾತಾಡ್ತಾರೆ. ಈ ರಾಜ್ಯದಲ್ಲಿ ಹುಟ್ಟಿ ತಮಿಳುನಾಡಿಗೆ ಹೋಗಿಬಿಟ್ಟು ಕನ್ನಡ ತಮಿಳಿಂದ ಹುಟ್ಟಿದ್ದು ಅನ್ನೋದನ್ನು ನಾನು ಖಂಡಿಸ್ತಾ ಇದ್ದೇನೆ. ಅದು ಕೂಡ ಒಂದು ಜನಪ್ರಿಯವಾದ ವ್ಯಕ್ತಿ, ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿ ತನ್ನ ಹುಟ್ಟೂರನ್ನು ಮರೆತು, ತನ್ನ ಹುಟ್ಟು ಭಾಷೆಯನ್ನು ಮರೆತು ಈ ರೀತಿ ಒಂದು ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡೋದು ಭಾಳ ಅವರು ಸಾರ್ವಜನಿಕರಿಗೆ ವಿಷಾದ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಈ ಸಂಬಂಧಪಟ್ಟಂಗೆ ನಟ ಶಿವರಾಜ್ಕುಮಾರ್ ಮತ್ತು ರಮ್ಯಾ ಈ ಥರದ ವ್ಯಕ್ತಿಗಳು ಕಮಲ್ ಹಾಸನ್ ವಿಚಾರ ಸಂಬಂಧಪಟ್ಟ ಸಪೋರ್ಟ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತಾರೆ? ಅದವರ ವೈಯಕ್ತಿಕ ಸಂಬಂಧ ಇರ್ಬೋದು, ಅದರಿಂದ ಮಾಡ್ತಾ ಇದ್ದಾರೆ. ನಾನೊಬ್ಬ ಇಂಡಿಪೆಂಡೆಂಟ್ ಪರ್ಸನ್ ಆಗಿ ಹೇಳ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಹುಟ್ಟಿದಂಥ ವ್ಯಕ್ತಿ ಪರ ರಾಜ್ಯಕ್ಕೆ ಹೋಗಿ ದೊಡ್ಡ ಸ್ಥಿತಿ ಪಡೆದಿರ್ಬೋದು, ಆದರೆ ತನ್ನ ಮಾತೃಭಾಷೆಯನ್ನು ಮರೆತು ಬಿಟ್ಟು ಮಾತೃಭಾಷೆಯನ್ನು ಇನ್ನೊಂದು ಭಾಷೆಗೆ ಇಂದ ಹುಟ್ಟಿದ್ದಂತ ಹೇಳೋದು ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅವರು ವಿಷಾದ ಎಕ್ಸ್ಪ್ರೆಸ್ ಮಾಡಲೇಬೇಕು.